ನಮಸ್ತೆ, ವೆಲ್ಕಮ್ ಟು ದ ನ್ಯೂ ಸೀರೀಸ್ ಜಾವಾ 8 ಫೀಚರ್ಸ್. ತುಂಬ ಜನ ಕೇಳ್ತಾ ಇದ್ರಿ ಜಾವಾ 8 ವೀಡಿಯೋಸ್ನ ಕ್ರಿಯೇಟ್ ಮಾಡಿರಿ ಅಂತೇಳಿ. ಸೊ ಫೈನಲಿ ರೆಕಾರ್ಡ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಸ್ವಲ್ಪ ಫ್ರೀ ಟೈಮ್ ಇತ್ತು. ಸೊ ಈ ಒಂದು ವಿಡಿಯೋ ಸೀರೀಸಲ್ಲಿ ನಾನು ಎಲ್ಲ ಜಾವಾ 8 ಫೀಚರ್ಸ್ನ ಕವರ್ ಮಾಡ್ತೀನಿ. ಸೊ ನೀವೇನು ಮಾಡಬೇಕು ಅಂತಂದರೆ ಎಂಟೈರ್ ಪ್ಲೇಲಿಸ್ಟ್ನ ಕಂಪ್ಲೀಟಾಗಿ ವಾಚ್ ಮಾಡಿರಿ. ಹಾಗೆಯೇ ನಾನು ಕೊಟ್ಟಿರೋಂಥ ಎಕ್ಸಸೈಸಸ್ನ ಪ್ರಾಕ್ಟೀಸ್ ಮಾಡಿರಿ. ಸೊ ದಟ್ ನಿಮಗೆ ಥೆರೆಟಿಕಲ್ಗಿಂತ ಜಾಸ್ತಿ ಎಕ್ಸಿಕ್ಯೂಷನ್ ನಿಮಗೆ ಅರ್ಥ ಆಗುತ್ತೆ. ಯಾಕಂದರೆ ನೀವು ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯೆನ್ಸ್ ಮಾಡಿದಾಗಲೇ ಈ ಎಲ್ಲ ಫೀಚರ್ಸ್ಗಳನ್ನ ನಿಮಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಈಸಿ ಆಗೋದು. ಹಾಗೆಯೇ ಈ ವಿಡಿಯೋಸ್ನ ಎಲ್ಲ ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ ಶೇರ್ ಮಾಡಿರಿ. ಯಾರಾದರೂ ಜಾವಾನ ಕಲಿಬೇಕು ಅಂತಿರೋರಿಗೆ, ಜಾವಾ 8 ಫೀಚರ್ಸ್ನ ತಿಳ್ಕೊಬೇಕು ಅಂತಿರೋರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿರಿ. ಹಾಗೆ ವಿಡಿಯೋಸ್ನ ಲೈಕ್ ಮಾಡಿರಿ. ನಿಮ್ಮ ಥಾಟ್ಸ್ನ, ನಿಮ್ಮ ಒಪಿನಿಯನ್ನ ಕಮೆಂಟ್ ಸೆಕ್ಷನಲ್ಲಿ ಹೇಳಿರಿ. ಹಾಗೆಯೇ ಯಾವುದಾದ್ರೂ ಟಾಪಿಕ್ನ ನಾನು ಮಿಸ್ ಮಾಡಿದ್ದೀನಿ, ನಿಮಗೆ ಯಾವುದಾದ್ರೂ ಟಾಪಿಕ್ನ ಕವರ್ ಮಾಡಬೇಕು ಅಂತಿದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ರಿ. ಆ ಟಾಪಿಕ್ಸ್ನ ಕೂಡ ನಾನು ಕವರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಓಕೆ, ನಿಮಗೆಲ್ಲ ಗೊತ್ತಿರೋಂಗೆ ನನ್ನ ಹೆಸರು ಭೂಷಣ್. ನಾನು ಸಾಫ್ಟ್ವೇರ್ ಡೆವಲಪರಾಗಿ ವರ್ಕ್ ಮಾಡ್ತಿದ್ದೀನಿ. ಪ್ರೀವಿಯಸ್ಲಿ ನಾನು ಸ್ಪ್ರಿಂಗ್ ಬೂಟ್ ವೀಡಿಯೋ ಪ್ಲೇಲಿಸ್ಟ್ನೆಲ್ಲ ಕ್ರಿಯೇಟ್ ಮಾಡಿದ್ದೀನಿ. ಇನ್ ಕೇಸ್ ಏನಾದರೂ ನೀವು ಸ್ಪ್ರಿಂಗ್ ವೀಡಿಯೋಸ್ನೇನಾದರೂ ನೋಡಬೇಕು ಅಂತಿದ್ರೆ ಅಥವಾ ಸ್ಪ್ರಿಂಗ್ ಫ್ರೇಮ್ವರ್ಕ್ನ ಕಲಿಬೇಕು ಅಂತಿದ್ರೆ ಡಿಸ್ಕ್ರಿಪ್ಷನ್ ಸೆಕ್ಷನಲ್ಲಿ ಆ ವೀಡಿಯೋಸ್ ಲಿಂಕ್ ಕೂಡ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ಚೆಕ್ ಮಾಡಿರಿ. ಓಕೆ, ಇದು ಇಂಟ್ರೊಡಕ್ಷನ್ ವಿಡಿಯೋ. ಜಸ್ಟ್ ಈ ವಿಡಿಯೋದಲ್ಲಿ ನಾವು ಹೈ ಲೆವೆಲಲ್ಲಿ ಜಾವಾ 8 ಫೀಚರ್ಸ್ನ ಯಾವುದೆಲ್ಲ ಇದೆ, ಯಾವುದೆಲ್ಲ ಕವರ್ ಮಾಡ್ತಿದ್ದೀವಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಯಾವುದೆಲ್ಲ ಟಾಪಿಕ್ಸ್ನ ಕವರ್ ಮಾಡ್ತೀನಿ ಅನ್ನೋದನ್ನು ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಪ್ರತಿಯೊಂದು ಟಾಪಿಕ್ನ ಇನ್ ಡೀಟೇಲ್ ಆಗಿ ಕಲಿತಾ ಹೋಗೋಣ. ಓಕೆ, ಹಾಗಾದರೆ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಮುಂಚೆಗೆ ಹೇಳ್ದಂಗೆ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಆಗಿರಿ ಚಾನಲಿಗೆ. ಎಷ್ಟೊಂದು ಜನ ಸಬ್ಸ್ಕ್ರೈಬ್ ಆಗಿಲ್ಲ. ಹಾಗೆಯೇ ಎಷ್ಟೊಂದು ಜನ ಕಮೆಂಟ್ಸ್ ಕೂಡ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ವೀಡಿಯೋಸ್ನ ಮತ್ತೆ ಕಂಟಿನ್ಯೂ ಮಾಡ್ತಿದ್ದೀನಿ. ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ವೀಡಿಯೋಸ್ನ ಕಂಟಿನ್ಯೂ ಮಾಡೋಕ್ಕಾಗಿರಲಿಲ್ಲ. ಸೊ ಲೆಟ್ಸ್ ಸ್ಟಾರ್ಟ್. ಫಸ್ಟು ನಾವು ಜಾವಾ 8 ಬಗ್ಗೆ ಡಿಸ್ಕಸ್ ಮಾಡೋಕ್ಕಿಂತ ಮುಂಚೆ ನಾವೇನು ಮಾಡೋಣ ಅಂತಂದರೆ ಜಾವಾ 8 ಟೈಮ್ ಲೈನ್ನ ಅರ್ಥ ಮಾಡ್ಕೊಳ್ಳೋಣ. ಅಂದರೆ ಜಾವಾ 8 ಯಾವಾಗ ರಿಲೀಸ್ ಆಯಿತು, ಜಾವಾ 7 ಯಾವಾಗ ರಿಲೀಸ್ ಆಯಿತು ಅದನ್ನು ಅರ್ಥ ಮಾಡ್ಕೊಳ್ಳೋಣ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಜಾವಾ 7 ರಿಲೀಸ್ ಆಗಿದ್ದು ಆಲ್ಮೋಸ್ಟ್ ಜೂನ್ 2011ರಲ್ಲಿ ಜಾವಾ 7ನ ರಿಲೀಸ್ ಮಾಡಿದರು. ಓಕೆ, ಜಾವಾ 7 ಅಪ್ರಾಕ್ಸಿಮೇಟ್ಲಿ ಈ ಒಂದು ಟೈಮ್ ಲೈನಲ್ಲಿ ಜಾವಾ 7ನ ರಿಲೀಸ್ ಮಾಡಿದರು. ಅದಾದಮೇಲೆ ನೆಕ್ಸ್ಟು ಅವರು ಜಾವಾ 8ನ ರಿಲೀಸ್ ಮಾಡಿದ್ದು ಮಾರ್ಚ್ 2014ರಲ್ಲಿ. ಓಕೆ, ಸೊ 2014ರಲ್ಲಿ ಜಾವಾ 8ನ ರಿಲೀಸ್ ಮಾಡಿದರು. ಆಲ್ಮೋಸ್ಟ್ ನೀವು ನೋಡಿದರೆ 3 to 4 ಇಯರ್ಸ್ ಟೈಮ್ ಲೈನ್ ಡಿಫ್ರೆನ್ಸ್ ಇದೆ. ಅಂದರೆ 12, 13, 14. ಓಕೆ, 3 ಇಯರ್ಸ್ ಅವರು ಟೈಮ್ ತೊಗೊಂಡಿದ್ದಾರೆ ಈ ಒಂದು ಜಾವಾ 8ನ್ನು ರಿಲೀಸ್ ಮಾಡೋದಕ್ಕೆ. ಎಲ್ಲ ಒಂದು ಜಾವಾ ಕಮ್ಯುನಿಟಿದವರಿಗೆ, ಡೆವಲಪರ್ಸ್ಗಳಿಗೆ ರಿಲೀಸ್ ಮಾಡಲಿಕ್ಕೆ ಆಲ್ಮೋಸ್ಟ್ 3 ಇಯರ್ಸ್ ತೊಗೊಂಡ್ರು. ಏನಕ್ಕೆ ಅಂತಂದರೆ ಜಾವಾ 8 ಏನಿದೆಯಲ್ಲ, ಇಟ್ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಅಪ್ಡೇಟ್. ಓಕೆನಾ, ಇಡೀ ಎಂಟೈರ್ ಜಾವಾ ಹಿಸ್ಟ್ರಿನಲ್ಲಿನೇ ಜಾವಾ 8 ಇದೆಯಲ್ಲ ಅದು ಬಿಗ್ಗೆಸ್ಟ್ ಅಪ್ಡೇಟು. ಸೋ ಮೆನಿ ಫೀಚರ್ಸ್ನ ಅವರು ಇಂಟ್ರೊಡ್ಯೂಸ್ ಮಾಡಿದರು. ಆ ಎಲ್ಲ ಫೀಚರ್ಸು ಆ್ಯಕ್ಚುಲಿ ಭಾಳ ವರ್ಷಗಳಿಂದ ಎಲ್ಲ ಜಾವಾ ಕಮ್ಯುನಿಟಿದವರು ವೆಯ್ಟ್ ಮಾಡ್ತಾಯಿದ್ರು. ಆ ಎಲ್ಲ ಫೀಚರ್ಸ್ನೂ ಅವರು ಪ್ಯಾಕ್ ಮಾಡಿ ಜಾವಾ 8ಅಲ್ಲಿ ರಿಲೀಸ್ ಮಾಡಿದರು. ಜಾವಾ 8ಗಿನ ಮುಂಚೆ ಒಂದಾದರೆ ಜಾವಾ 8 ಮೇಲೆ ಆದಮೇಲೆ ಇನ್ನೊಂದಿರೋದು. ಸೊ ನೀವು ಈಗ ಯಾವುದೇ ಒಂದು ಇಂಟರ್ವ್ಯೂಗೆ ಹೋದ್ರೂ ಎವ್ರಿಥಿಂಗ್ ಸ್ಟಾರ್ಟ್ ಆಗೋದೆ ಜಾವಾ 8ಇಂದ. ಅವ್ರು ಕೇಳೋದೇ ಮಿನಿಮಮ್ ನಿಮಗೆ ಜಾವಾ 8 ಗೊತ್ತಾ. ಯಾರೂ ನಿಮಗೆ ಜಾವಾ 1.2 ಗೊತ್ತಾ, ಜಾವಾ 7 ಗೊತ್ತಾ, ಜಾವಾ 6 ಗೊತ್ತಾ ಅದು ಯಾರೂ ಕೇಳಲ್ಲ. ಯಾವುದೋ 1-2 ಪ್ರಾಜೆಕ್ಟ್ ಇನ್ನೂ ಔಟ್ಡೇಟೆಡ್ ಇತ್ತು ಅಂತಂದರೆ ಅವರು ನಿಮಗೆ ಜಾವಾ 7 ಬಗ್ಗೆ ಎಲ್ಲ ಕೇಳ್ಬೋದು. ಬಟ್ ಜಾವಾ 8 ಈಸ್ ದ ಬಿಗ್ಗೆಸ್ಟ್ ಅಪ್ಡೇಟ್. ಅವ್ರು ಸ್ಟಾರ್ಟ್ ಮಾಡೋದೇ ಜಾವಾ 8ಇಂದ. ಜಾವಾ 8 ಗೊತ್ತಾ ನಿಮಗೆ? ಜಾವಾ 8ಅಲ್ಲಿ ಏನೇನು ಫೀಚರ್ಸ್ ಇದೆ, ಏನೇನು ಚೇಂಜಸ್ ಆಗಿದೆ, ಯಾವುದೆಲ್ಲ ಫೀಚರ್ಸ್ನ ನೀವು ಯೂಸ್ ಮಾಡಿದ್ದಾರೆ ನಿಮ್ಮ ಪ್ರಾಜೆಕ್ಟಲ್ಲಿ, ಇದೇ ಕ್ವಶನ್ನೇ ಕೇಳೋದು. ಸೊ ಅದಕ್ಕೋಸ್ಕರ ಜಾವಾ 8 ಫೀಚರ್ಸ್ ಬಗ್ಗೆ ತಿಳ್ಕೊಳ್ಳೋದು ವೆರಿ 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 ಇಂಪಾರ್ಟೆಂಟ್. ನೀವೆಲ್ಲ ಕಾಲೇಜಲ್ಲಿ ಕೋರ್ ಜಾವಾ ಓದಿರ್ತೀರ. ಓಕೆ, ಆ ಕೋರ್ ಜಾವಾದಲ್ಲೆಲ್ಲ ಇರೋದು ಅಂತಂದರೆ ಜಾವಾ 7 ಫೀಚರ್ಸ್ ಆಗಿರ್ಬೋದು, ಜಾವಾ 6 ಫೀಚರ್ಸು ಅದನ್ನೆಲ್ಲ ಹೇಳ್ಕೊಟ್ಟಿದ್ದಾರೆ. ಬಟ್ ಮೇನ್ ಅವ್ರು ಹೇಳಿರೋದು ಅಂದರೆ ಮೇನ್ ಇರೋದು ನಿಜವಾದ ಫೀಚರ್ಸ್ ಎಲ್ಲ ಅವೈಲೇಬಲ್ ಇರೋದು ಜಾವಾ 8ಅಲ್ಲಿ. ಸೊ ಹಾಗಾಗಿ ಜಾವಾ 8 ಫೀಚರ್ಸ್ ಕಲಿಯೋದು ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಹಾಗಾದರೆ ಈ ಜಾವಾ 8 ಫೀಚರ್ಸ್ ರಿಲೀಸ್ ಮಾಡಿದ ಎಷ್ಟು ಕಮ್ಯುನಿಟಿಗೆ ಹೆಲ್ಪ್ ಆಯ್ತಪ್ಪ ಅಂತಂದರೆ, ಅವ್ರೇನಾದರೂ ಈ ಒಂದು ಜಾವಾ 8 ಫೀಚರ್ಸ್ನ ಇಂಟ್ರೊಡ್ಯೂಸ್ ಮಾಡಿರಲಿಲ್ಲ ಅಂದಿದ್ರೆ ಏನಾಗ್ತಿತ್ತು ಅಂತಂದರೆ ಜಾವಾ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜು ಔಟ್ಡೇಟೆಡ್ ಆಗಿ ಹೋಗ್ಬಿಡ್ತಿತ್ತು. ಅಂದರೆ ಫಾರ್ ಎಕ್ಸಾಂಪಲ್ ಕೋಬಾಲ್ ಎಲ್ಲ ಇತ್ತು, ಹೌದಾ, ಅದೆಲ್ಲ ಔಟ್ಡೇಟೆಡ್ ಆಗಲಿಕ್ಕೆ ಏನು ಕಾರಣ ಅಪ್ಪ ಅಂತಂದರೆ
ಆ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ಅವರು ಆ ಒಂದು ಮಾಡ್ರನ್ ಡೇಗೆ ತಕ್ಕಂತೆ, ಮಾಡ್ರನ್ ಟೈಮಿಗೆ ತಕ್ಕಂತೆ ಅವರು ಅಪ್ಡೇಟ್ ಮಾಡಲಿಲ್ಲ. ಸೊ ಅದನ್ನು ಹಾಗೆ ಅವರು ಟೈಮ್ ಚೇಂಜ್ ಆದಂಗೆ, ಡೇಸ್ ಪಾಸ್ ಆದಂಗೆ ಅವ್ರು ಅಪ್ಡೇಟ್ ಮಾಡಲಿಲ್ಲ. ಸೊ ಹಾಗಾಗಿ ಆ ಒಂದು ಎಂಟೈರ್ ಕೋಬಲ್ ಅನ್ನೋ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜು ಔಟ್ಡೇಟೆಡ್ ಆಗಿ ಉಳಿದ್ಬಿಡ್ತು. ಒನ್ ಆಫ್ ದ ಟೈಮಲ್ಲಿ ಕೋಬಲ್ ಅಂದೆಷ್ಟು ಪವರ್ಫುಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇತ್ತು, ಬಟ್ ಇಟ್ಸ್ ಕಂಪ್ಲೀಟ್ಲಿ ಔಟ್ಡೇಟೆಡ್ ಬಿಕಾಸ್ ಅವರು ಆ ಒಂದು ಮಾಡ್ರನ್ ಡೇಸ್ಗೆ ತಕ್ಕಂತೆ ಆ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ಅವರು ಅಪ್ಡೇಟ್ ಮಾಡಲಿಲ್ಲ. ಸೊ ಹಾಗಾಗಿ ಜಾವಾ ಕೂಡ ಅಷ್ಟೇ, ಫ್ರಮ್ ದ ಡೇ ಒನ್ನಿಂದ ಅವ್ರು ಏನೇನು ರೂಲ್ಸ್ ಎಲ್ಲ ಏನು ಕ್ರಿಯೇಟ್ ಮಾಡಿದ್ರಲ್ಲ ಅದನ್ನೆಲ್ಲ ಜಾವಾ 8 ಅವರು ಬ್ರೇಕ್ ಮಾಡಿ ಒಂದು ಸ್ಟೆಪ್ ಅಹೆಡ್ ಹೋದರು. ಬಿಕಾಸ್ ಅದರ್ ಪ್ರೋಗ್ರಾಮಿಂಗ್ ಏನಿದೆಯಲ್ಲ, ಜಾವಾ ಸ್ಕ್ರಿಪ್ಟ್ ಆಗಿರ್ಬೋದು, ರೂಬಿ ರೇಲ್ಸ್ ಆಗಿರ್ಬೋದು, ಪೈಥಾನ್ ಆಗಿರ್ಬೋದು, ಅವೆಲ್ಲ ಆಲ್ರೆಡಿ ಆ ವೇ ಅಹೆಡ್ ಇದ್ವು. ಜಾವಾ ಪ್ರೋಗ್ರಾಮಿಂಗ್ ಕಂಪೇರ್ ಮಾಡಿದರೆ ಆ ವೇ ಅಹೆಡ್ ಇದ್ವು. ಬೇರೆ ಎಲ್ಲ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ಗಳಲ್ಲಿ ಜಾವಾ 8 ಫೀಚರ್ಸಲ್ಲಿ ಯೂಸ್ ಮಾಡಿರೋ ಫೀಚರ್ಸ್ ಇಂಟ್ರೊಡ್ಯೂಸ್ ಮಾಡಿದಾರಲ್ಲ, ಆ ಎಲ್ಲ ಫೀಚರ್ಸ್ಗಳು ಬೇರೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸಲ್ಲಿ ತುಂಬ ಹಿಂದೆನೇ ಇಂಟ್ರೊಡ್ಯೂಸ್ ಮಾಡಿದರು. ಓಕೆ, ಜಾವಾದಲ್ಲಿ ಸ್ವಲ್ಪ ಲೇಟಾಗಿ ರಿಲೀಸ್ ಮಾಡಿದರು. ಬಟ್ ಒನ್ಸ್ ಅದನ್ನು ರಿಲೀಸ್ ಮಾಡಿದ್ರಲ್ಲ, ಎಂಟೈರ್ ಗೇಮ್ ಚೇಂಜ್ ಅದು ಒಂಥರ. ಆ ಒಂದು ರಿಲೀಸ್ ಮಾಡಿದ್ದು ಎಂಟೈರ್ ಕಮ್ಯುನಿಟಿಗೆ ವೆರಿ ಹ್ಯಾಪಿಯಾಗಿತ್ತು ಆ್ಯಂಡ್ ಮಚ್ ಅವೈಟೆಡ್ ಫೀಚರ್ಸ್ ಆಗಿದ್ವು ಅವೆಲ್ಲ. ಆ ಒಂದು ರಿಲೀಸ್ ಆದಮೇಲೆ ನಾವೇನು ಬರಿತಿದ್ವಲ್ಲ ಸ್ಟೈಲ್ ಆಫ್ ಕೋಡ್ ಕಂಪ್ಲೀಟ್ಲಿ ಚೇಂಜ್ ಆಯಿತು. ಮುಂಚೆ ಬರೆದಿದ್ದ ಸ್ಟೈಲ್ ಆಫ್ ಪ್ರೋಗ್ರಾಮಿಂಗ್ ಕೋಡೇ ಬೇರೆ, ಆಮೇಲೆ ಜಾವಾ 8 ಬರೆಯೋಂಥ ಸ್ಟೈಲ್ ಆಫ್ ಪ್ರೋಗ್ರಾಮಿಂಗೇ ಬೇರೆ, ಕೋಡೇ ಬೇರೆ. ಸೊ ಫಂಕ್ಷನಲ್ ಸ್ಟೈಲ್ ಆಫ್ ಕೋಡಿಂಗ್ನ ಅವರು ಇಂಟ್ರೊಡ್ಯೂಸ್ ಮಾಡಿದರು. ಓಕೆನಾ, ಅದೆಲ್ಲ ಡಿಸ್ಕಸ್ ಮಾಡೋಣ. ಫಂಕ್ಷನಲ್ ಸ್ಟೈಲ್ ಆಫ್ ಪ್ರೋಗ್ರಾಮಿಂಗ್ ಅಂದರೆ ಏನು, ಫಂಕ್ಷನಲ್ ಸ್ಟೈಲ್ ಆಫ್ ಕೋಡಿಂಗ್ ಅಂದರೆ ಏನು, ಅದನ್ನೆಲ್ಲ ಡಿಸ್ಕಸ್ ಮಾಡೋಣ. ಬಟ್ the way we write the code has been completely changed in Java 8. Java 8 ಅದೆಷ್ಟು ಕಂಪ್ಲೀಟಾಗಿ ಚೇಂಜ್ ಆಯಿತು. ಓಕೆ, ಹಾಗಾದರೆ ಯಾವುದೆಲ್ಲ ಜಾವಾ 8 ಫೀಚರ್ಸ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅದು ನೋಡೋಕ್ಕಿಂತ ನಾನು ಮುಂಚೆಗೆ ಹೇಳ್ದೇನೆ, ಇಂಟರ್ವ್ಯೂ ಪರ್ಸ್ಪೆಕ್ಟಿವಿಂದ ಆಗಿರ್ಬೋದು, ಹಾಗೆಯೇ ನೀವೊಂದು ಪ್ರಾಜೆಕ್ಟನ್ನು ಯಾವುದಾದ್ರು ಒಂದು ಎಂಟರ್ಪ್ರೈಸ್ ಅಪ್ಲಿಕೇಶನ್ನ ಕ್ರಿಯೇಟ್ ಮಾಡ್ತಿದ್ದಾರೆ ಅಂತಂದರೆ ಮಿನಿಮಮ್ ಅವ್ರು ಜಾವಾ 8ನ ಯೂಸ್ ಮಾಡ್ತಿರ್ತಾರೆ. ಓಕೆ, ಆ್ಯಕ್ಚುಲಿ ನಾನು ಈ ರೆಕಾರ್ಡಿಂಗ್ ಮಾಡಬೇಕಾದ್ರೆ, ಈ ವಿಡಿಯೋ ರೆಕಾರ್ಡಿಂಗ್ ಮಾಡಬೇಕಾದ್ರೆ ನನಗೆ ಅನಿಸಿರೋಂಗೆ ಲೇಟೆಸ್ಟ್ ವರ್ಷನ್ ಯಾವುದಪ್ಪ ಅಂತಂದರೆ ಜಾವಾ 25 ಇರಬೇಕು. ಐ ಥಿಂಕ್ ಜಾವಾ 25 or 26 ಇರುತ್ತೆ, ಇದು ಲೇಟೆಸ್ಟ್ ವರ್ಷನ್. ಬಟ್ ಸ್ಟಿಲ್ ಜಾವಾ 8 ಈಸ್ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ವರ್ಷನ್ ಅದು. ಓಕೆನಾ, ಅದರಲ್ಲಿ ಸಿಕ್ಕಾಪಟ್ಟೆ ಫೀಚರ್ಸ್ನ ಇಂಟ್ರೊಡ್ಯೂಸ್ ಮಾಡಿದರು. ಯಾವುದೇ ಒಂದು ಎಂಟರ್ಪ್ರೈಸ್ ಅಪ್ಲಿಕೇಶನ್ನ ಇವತ್ತಿನ ದಿನಕ್ಕೆ ಯಾವುದಾದ್ರೂ ಒಂದು ಹೊಸ ಪ್ರಾಜೆಕ್ಟ್ನ ಕ್ರಿಯೇಟ್ ಮಾಡ್ತಿದ್ದಾರೆ ಅಂದರೆ ಮಿನಿಮಮ್ ಜಾವಾ ವರ್ಷನ್ ಅವ್ರು ಯೂಸ್ ಮಾಡೋದು 8. ಹೈಯರ್ ವರ್ಷನ್ಸು ಯೂಸ್ ಮಾಡಿರ್ತಾರೆ, ಬಟ್ ಮಿನಿಮಮ್ ಅವ್ರಿಗೆ ಬೇಕಾಗಿರೋದು ಜಾವಾ 8. ಅಲ್ಲಿಂದನೇ ಸ್ಟಾರ್ಟ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಇಟ್ಸ್ ವೆರಿ ಇಂಪಾರ್ಟೆಂಟ್. ಅದಲ್ಲದೆ ಜಾವಾ ಫ್ರೇಮ್ವರ್ಕ್, ಜಾವಾ ಇಕೋಸಿಸ್ಟಮಲ್ಲಿರೋ ಎಷ್ಟೊಂದು ಫ್ರೇಮ್ವರ್ಕ್ಗಳು ಆಲ್ರೆಡಿ ಜಾವಾ 8 ಫೀಚರ್ಸ್ನ ಅಡಾಪ್ಟ್ ಮಾಡ್ಕೊಂಡ್ಬಿಟ್ಟಿದೆ. ಲೈಕ್ ಸ್ಪ್ರಿಂಗ್ ಫ್ರೇಮ್ವರ್ಕ್ ಆಗಿರ್ಬೋದು, ಹೈಬರ್ನೇಟು, JPA, ಅದೆಲ್ಲ ಆಲ್ರೆಡಿ ಆ ಒಂದು ಫೀಚರ್ಸ್ನ ಅಡಾಪ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನೀವೇನಾದರೂ ಜಾವಾ 8 ಫೀಚರ್ಸ್ನ ಇನ್ನೂ ಕಲೀಲಿಲ್ಲ ಅಂತಂದರೆ ಆ ಒಂದು ಫ್ರೇಮ್ವರ್ಕ್ಗಳ ಜೊತೆ ವರ್ಕ್ ಮಾಡಬೇಕಾದ್ರೆ ನಿಮಗೇನು ಅರ್ಥ ಆಗೋದೇ ಇಲ್ಲ. ಯಾಕಂದರೆ ಸ್ಪ್ರಿಂಗ್ ಫ್ರೇಮ್ವರ್ಕಲ್ಲಿ ಎಷ್ಟೊಂದು ಕಡೆಗೆ ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ಸ್ನ ಯೂಸ್ ಮಾಡಿದ್ದಾರೆ, ಮೆಥಡ್ ರೆಫರೆನ್ಸಸ್ನ ಯೂಸ್ ಮಾಡಿದ್ದಾರೆ. ಸೊ ನೀವು ಅದನ್ನೆಲ್ಲ ನಿಮಗೆ ಸ್ಟ್ರೀಮ್ APIsನ ಯೂಸ್ ಮಾಡಿದ್ದಾರೆ. ನೀವೆಲ್ಲ ಕಲೀಲಿಲ್ಲ ಅಂತಂದರೆ ನಿಮಗೆ ಆ ಫ್ರೇಮ್ವರ್ಕ್ಗಳಲ್ಲಿ ಏನು ಆಗ್ತಿದೆ ಇಂಟರ್ನಲ್ಲಿ ಅಂತ ನಿಮಗೆ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ. ಸೊ ಅದಕ್ಕೋಸ್ಕರ ನಾವು ಕೂಡ ನಮ್ಮ ನಾಲೆಡ್ಜ್ನ ಅಪ್ಗ್ರೇಡ್ ಮಾಡ್ಕೊಳ್ಳೋದು ಇಟ್ಸ್ ವೆರಿ ಇಂಪಾರ್ಟೆಂಟ್. ಓಕೆ, ಹಾಗೆಯೇ ಜಾವಾ 8 ಆದಮೇಲೆ ಎಷ್ಟೊಂದು ವರ್ಷನ್ಸ್ನ ರಿಲೀಸ್ ಮಾಡಿದರು. ಓಕೆ, ಸೊ ನಾನು ಮುಂಚೆಗೆ ಹೇಳ್ದಂಗೆ ಜಾವಾ 8 ರಿಲೀಸ್ ಆಯಿತು. ಜಾವಾ 8 ಆದಮೇಲೆ 9 ಆಯಿತು. ಜಾವಾ 9 ಜೇಶಲ್ ಅಂತ ಇಂಟ್ರೊಡ್ಯೂಸ್ ಮಾಡಿದರು. ಹಾಗೆ ತುಂಬ ಫಾಸ್ಟಾಗಿ ಅದಾದಮೇಲಿಂದ ಇಲ್ಲಿ 3 years ಏನು ತೊಗೊಂಡ್ರಲ್ಲ ರಿಲೀಸ್ ಮಾಡಲಿಕ್ಕೆ. ಬಟ್ ಅದಾದಮೇಲೆ ಜಾವಾ 8 ಆದಮೇಲೆ ಏನು ನೆಕ್ಸ್ಟ್ ವರ್ಷನ್ಸ್ಗಳೆಲ್ಲ ಬಂತಲ್ಲ, 9, 10, 11, 12, ಅದೆಲ್ಲ 3 years ತಗೊಳ್ತಿರಲಿಲ್ಲ. ವೆರಿ ಫ್ರೀಕ್ವೆಂಟಾಗಿ 6 monthsಗೆ ರಿಲೀಸ್ ಮಾಡ್ತಾಯಿದ್ರು. ಸೊ ಅದರಲ್ಲಿ ಜಾವಾ 8 ಮತ್ತು ಜಾವಾ 11, ಜಾವಾ 17, ಹಾಗೆಯೇ ಜಾವಾ 21. ಓಕೆ, ಹಾಗೆ ಜಾವಾ 25, ಇದೆಲ್ಲ ಏನಿದೆ ಅಲ್ಲ, ಇದೆಲ್ಲ ವರ್ಷನ್ಸು LTS ವರ್ಷನ್. ಓಕೆ, LTS ಅಂದ್ರೇನು? ಇಟ್ಸ್ ಎ ಲಾಂಗ್ ಟರ್ಮ್ ಸಪೋರ್ಟ್. ನೀವೇನಾದರೂ LTS ಅಂತ ಏನಾದರೂ ನೀವು ನೋಡಿದ್ರಿ ಅಂತಂದರೆ, ಎಲ್ಲಾದರೂ ಒಂದು ಕೀವರ್ಡ್ನ ಚೆಕ್ ಮಾಡಿದ್ರಿ ಅಂತಂದರೆ ಇಟ್ಸ್ ಎ ಲಾಂಗ್ ಟರ್ಮ್ ಸಪೋರ್ಟ್. ಲಾಂಗ್ ಟರ್ಮ್ ಸಪೋರ್ಟ್ ಅಂದ್ರೇನು ಅಂದರೆ ಜಾವಾ ಕಮ್ಯುನಿಟಿದವರು ಈ ಒಂದು ವರ್ಷನ್ಸ್ಗಳಿಗೆ ಲಾಂಗ್ ಟರ್ಮ್ ಸಪೋರ್ಟ್ನ ಕೊಡ್ತಾರೆ. ನೀವೇನೋ ಅದ್ರಿಗೆ ಜಾವಾ 8 ನಿಮ್ಮ ಪ್ರಾಜೆಕ್ಟಲ್ಲಿ ಯೂಸ್ ಮಾಡ್ತಿದ್ದೀರಾ, ನಿಮಗೇನೋ ಒಂದು ಇಶ್ಯೂ ಬಂತು, ಆ ಒಂದು ಜಾವಾ 8 JDKಲೇ ಏನಾದರೂ ಒಂದು ಇಶ್ಯೂ ಇತ್ತು ಅಂದರೆ ನೀವು ರಿಪೋರ್ಟ್ ಮಾಡ್ಬೋದು. ಅದನ್ನು ಅವರು ಫಿಕ್ಸ್ ಮಾಡ್ತಾರೆ. ಆ ಒಂದು ವರ್ಷನಿಗೆ ಅವರು ಸಪೋರ್ಟ್ನ ಕೊಡ್ತಾರೆ. ಅದೇ ರೀತಿ ಜಾವಾ 14 ಆಗಿರ್ಬೋದು, ಜಾವಾ 13, ಜಾವಾ 12, ಜಾವಾ 9, ಇದೆಲ್ಲ LTS ವರ್ಷನ್ಸ್ ಅಲ್ಲ. ನೀವು ಆನ್ಲೈನಲ್ಲಿ ಬೇಕಿದ್ರೆ ಹೋಗಿ ಚೆಕ್ ಮಾಡ್ಬೋದು ಜಾವಾ ವೆಬ್ಸೈಟ್ ಒಳಗಡೆಗೆ ಯಾವುದೆಲ್ಲ LTS ವರ್ಷನ್ಸ್ ಇದೆ ಅಂತೇಳಿ. ಸೊ ಇದಿಷ್ಟು LTS ವರ್ಷನ್ಸ್ಗಳು ಅಂದರೆ ಲಾಂಗ್ ಟರ್ಮ್ ಸಪೋರ್ಟಲ್ಲಿ ಇದಿಷ್ಟು ಇದ್ದಾವೆ. ಓಕೆ, ಫೈನ್. ಹಾಗಾದರೆ ನೆಕ್ಸ್ಟು ಯಾವುದೆಲ್ಲ ಟಾಪಿಕ್ಸ್ನ ನಾವು ಕವರ್ ಮಾಡ್ತೀವಿ ಜಾವಾ 8 ಅದನ್ನು ಚೆಕ್ ಮಾಡೋಣ. ಓಕೆ, ಸೊ ಜಾವಾ 8 ಸಿಕ್ಕಾಪಟ್ಟೆ ಫೀಚರ್ಸ್ ಬಂದಿದೆ. ಆಲ್ಮೋಸ್ಟ್ ಎಲ್ಲ ಫೀಚರ್ಸ್ನೂ ಕವರ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ಸೊ ವೆರಿ ಫಸ್ಟ್ ನಾವೇನು ಕಲಿತೀವಿ ಜಾವಾ 8 ಅಂತಂದರೆ
ಡಿಫಾಲ್ಟ್ ಹಾಗೆ ಸ್ಟ್ಯಾಟಿಕ್ ಮೆಥಡ್ಸ್ ಇನ್ ಇಂಟರ್ಫೇಸ್. ಓಕೆ, ಸೊ ನಿಮಗೆ ನಾನು ಜಾಸ್ತಿ ಇನ್ ಡೆಪ್ತಾಗಿ ಇದೇ ವಿಡಿಯೋದಲ್ಲಿ ಹೇಳಲಿಕ್ಕೆ ಹೋಗಲ್ಲ, ಬಟ್ ನಿಮಗೆ ಗೊತ್ತಿರೋ ಹಾಗೆ ಇಂಟರ್ಫೇಸಲ್ಲಿ ನಾವು ಮುಂಚೆ ಜಸ್ಟ್ ಅಬ್ಸ್ಟ್ರಾಕ್ಟ್ ಮೆಥಡ್ಸ್ನ ಬರಿತಾ ಇದ್ವಿ. ಬಟ್ ಜಾವಾ 8 ಒಳಗಡೆಗೆ ಆ ರೂಲ್ನ ಬ್ರೇಕ್ ಮಾಡಿದ್ದಾರೆ. ಅದು ಆ ರೂಲ್ನ ಬ್ರೇಕ್ ಮಾಡಿ ನಾವು ಸ್ಟ್ಯಾಟಿಕ್ ಮೆಥಡ್ಸ್ನ ಕೂಡ ಕ್ರಿಯೇಟ್ ಮಾಡ್ಬೋದು, ಡಿಫಾಲ್ಟ್ ಮೆಥಡ್ಸ್ನ ಕೂಡ ಕ್ರಿಯೇಟ್ ಮಾಡ್ಬೋದು. ಅಂದರೆ ಆ ಮೆಥಡ್ ವಿಚ್ ಹ್ಯಾಸ್ ಅ ಬಾಡಿ, ಮೆಥಡ್ ವಿಚ್ ಹ್ಯಾಸ್ ಅ ಇಂಪ್ಲಿಮೆಂಟೇಷನ್. ಓಕೆ, ಇಂಪ್ಲಿಮೆಂಟೇಷನ್ ಇರೋ ಥರನೂ ನಾವು ಒಂದು ಮೆಥಡ್ಸ್ನ ಕ್ರಿಯೇಟ್ ಮಾಡ್ಬೋದು ಇಂಟರ್ಫೇಸಲ್ಲಿ. ಏನಕ್ಕೆ ಆ ಥರ ಮಾಡಿದರು, ಏನು ಯೂಸು, ಅದನ್ನೆಲ್ಲ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಸೊ ಆ ಒಂದು ಫೀಚರ್ನ ಡಿಸ್ಕಸ್ ಮಾಡ್ತೀವಿ. ಆಪ್ಷನಲ್ ಕ್ಲಾಸ್, ಇಟ್ಸ್ ವೆರಿ ಇಂಪಾರ್ಟೆಂಟ್. ಇದು ನಲ್ ಪಾಯಿಂಟರ್ನ ಎಕ್ಸೆಪ್ಷನ್ಸ್ನ ಅವಾಯ್ಡ್ ಮಾಡಲಿಕ್ಕೆ ಈ ಒಂದು ಕ್ಲಾಸ್ನ ಇಂಟ್ರೊಡ್ಯೂಸ್ ಮಾಡಿದರು, ಆಪ್ಷನಲ್ ಕ್ಲಾಸ್. ಓಕೆ, ಲ್ಯಾಂಬ್ಡಾ ಎಕ್ಸ್ಪ್ರೆಷನ್, ದಿಸ್ ಈಸ್ ದ ಬಿಗ್ಗೆಸ್ಟ್ ಫೀಚರ್. ಓಕೆನಾ, ಈ ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ಸ್ ಏನಕ್ಕೆ ಇದನ್ನು ಇಂಟ್ರೊಡ್ಯೂಸ್ ಮಾಡಿದರು, ಇದು ಮಾಡಿರೋದ್ರಿಂದ ಯಾವ ಸ್ಟೈಲ್ ಆಫ್ ಪ್ರೋಗ್ರಾಮ್, ನಾನು ಮುಂಚೆ ಹೇಳಿದ್ನಲ್ಲ ಫಂಕ್ಷನಲ್ ಸ್ಟೈಲ್ ಆಫ್ ಪ್ರೋಗ್ರಾಮಿಂಗ್, ಸೊ ಅದನ್ನೆಲ್ಲ ನಾವು ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ಸಿಂದ ಈಸಿಯಾಗಿ ಅಚೀವ್ ಮಾಡ್ಬೋದು. ಓಕೆ, ಅದನ್ನೆಲ್ಲ ನಾವು ಕಲಿಯೋಣ. ಅದಾದಮೇಲೆ ಫಂಕ್ಷನಲ್ ಇಂಟರ್ಫೇಸಸ್. ಓಕೆ, ಫಂಕ್ಷನಲ್ ಇಂಟರ್ಫೇಸ್ ಅಂದರೆ ಏನು, ನಾವು ಇಂಟರ್ಫೇಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ಬಟ್ ವಾಟ್ ಈಸ್ ಫಂಕ್ಷನಲ್ ಇಂಟರ್ಫೇಸ್ ಅದನ್ನು ಕೂಡ ನಾವು ಡಿಸ್ಕಸ್ ಮಾಡೋಣ. ಅದಾದಮೇಲೆ ಮೆಥಡ್ ಆ್ಯಂಡ್ ಕನ್ಸ್ಟ್ರಕ್ಟರ್ ರೆಫರೆನ್ಸಸ್ಸು. ಓಕೆ, ಇದು ಕೂಡ ವೆರಿ ಇಂಪಾರ್ಟೆಂಟೈರ್. ಮೆಥಡ್ ರೆಫರೆನ್ಸಸ್ ಅಂದ್ರೇನು, ಕನ್ಸ್ಟ್ರಕ್ಟರ್ ರೆಫರೆನ್ಸಸ್ ಅಂದ್ರೇನು, ಇದನ್ನೆಲ್ಲ ಡಿಸ್ಕಸ್ ಮಾಡೋಣ. ಸ್ಟ್ರೀಮ್ಸ್ API, ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ API ಇದು. ಸೊ ನಿಮ್ಮ ಎಂಟೈರ್ ಪ್ರಾಜೆಕ್ಟಲ್ಲಿ ವರ್ಕ್ ಮಾಡಬೇಕಾದ್ರೆ ಈ ಒಂದು ಸ್ಟ್ರೀಮ್ಸ್ APIನ ನಾವು ಭಾಳ ಕಡೆ ಯೂಸ್ ಮಾಡ್ತೀವಿ. 99% ಎಲ್ಲ ಪ್ರಾಜೆಕ್ಟ್ಗಳು ಸ್ಟ್ರೀಮ್ಸ್ APIನ ಯೂಸ್ ಮಾಡಿರ್ತೀವಿ. ವೆರಿ ವೆರಿ ಇಂಪಾರ್ಟೆಂಟು. ಇಂಟರ್ವ್ಯೂ ಪರ್ಸ್ಪೆಕ್ಟಿಂದ ಮಾತ್ರ ಇಟ್ ಈಸ್ ಡ್ಯಾಮ್ ಶೋರ್ ನಿಮಗೆ ಸ್ಟಾರ್ಟ್ ಮಾಡೋದೇ ಇಂಟರ್ವ್ಯೂ ಜಾವಾ 8ಅಲ್ಲಿ ಸ್ಟ್ರೀಮ್ಸ್ APIಯಿಂದ. ಸ್ಟ್ರೀಮ್ಸ್ API ಅಂದ್ರೇನು, ಒಂದು ಪ್ರೋಗ್ರಾಮ್ ಕೊಡ್ತಾರೆ, ಅದಕ್ಕೆ ಸ್ಟ್ರೀಮ್ API ಯೂಸ್ ಮಾಡಿಕೊಂಡು ಆ ಪ್ರಾಬ್ಲಮ್ನ ಸಾಲ್ವ್ ಮಾಡು ಅಂತ ಕೇಳ್ತಾರೆ. ಓಕೆ, ಸೊ ಅದನ್ನು ಕೂಡ ಡಿಸ್ಕಸ್ ಮಾಡೋಣ. ಅದಾದಮೇಲೆ ಲಾಸ್ಟ್ ಡೇಟ್ ಆ್ಯಂಡ್ ಟೈಮ್ API, ಸಮ್ ಇಂಪ್ರೂವ್ಮೆಂಟ್ಸ್ನ ಮಾಡಿದರೆ ಡೇಟ್ ಮತ್ತು ಟೈಮ್ APIಯಲ್ಲಿ, ಅದನ್ನು ಕೂಡ ನಾವು ಡಿಸ್ಕಸ್ ಮಾಡೋಣ. ಸೊ ಇದಿಷ್ಟು ಟಾಪಿಕ್ಸ್ನ ನಾನು ಕವರ್ ಮಾಡೋದು ಅಂತ ಅಂದ್ಕೊಂಡಿದ್ದೀನಿ. ಇದರಲ್ಲಿ ಯಾವುದಾದ್ರೂ ಮತ್ತೆ ನಾನು ಬಿಟ್ಟಿದ್ದೀನಿ, ಆಲ್ಮೋಸ್ಟ್ ಕವರ್ ಮಾಡಿದ್ದೀನಿ. ದೀಸ್ ಆರ್ ದ ಮೇಜರ್ ಫೀಚರ್ಸು. ಇದ್ರ ಮೇಲೆ ಫೋಕಸ್ ಆಗಿರುತ್ತೆ ನಿಮ್ಮ ಇಂಟರ್ವ್ಯೂವು. ಇದರಲ್ಲಿ ಮತ್ತೆ ಯಾವುದಾದ್ರೂ ನಿಮಗೆ ಎಕ್ಸ್ಟ್ರಾ ಫೀಚರ್ಸ್ನ ನಾನು ಬಿಟ್ಟಿದ್ದೀನಿ, ಇನ್ಯಾವುದಾದ್ರೂ ಕವರ್ ಮಾಡಬೇಕು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು 100% ಅದನ್ನು ಇನ್ಕ್ಲೂಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಹಾಗೆಯೇ ಮುಂಚೆನೇ ಹೇಳ್ದಂಗೆ ವೀಡಿಯೋಸ್ನ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ, ಅವರಿಗೂ ಹೆಲ್ಪ್ ಆಗುತ್ತೆ ವೀಡಿಯೋಸ್ ನೋಡೋದ್ರಿಂದ. ಓಕೆ, ಹಾಗಾದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಡಿಫಾಲ್ಟ್ ಹಾಗೆ ಸ್ಟ್ಯಾಟಿಕ್ ಮೆಥಡ್ಸಿಂದ ಸ್ಟಾರ್ಟ್ ಮಾಡೋಣ. ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.